ಇವತ್ತು ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ವಿಪಕ್ಷದವರು ನಡವಳಿಕೆ ಏನ್ ತೋರಿದ್ರು ಸದನದಲ್ಲಿ ಅದೀಗ ಟೀಕೆಗೆ ಗುರಿಯಾಗಿದೆ. ಸ್ಪೀಕರ್ ಪೀಠಕ್ಕೆ ವಿಪಕ್ಷದವರು ಅಗೌರವ ತೋರಿರುವಂತ ಹಿನ್ನೆಲೆಯಲ್ಲಿ ಅಂದ್ರೆ ಬಜೆಟ್ ಪ್ರತಿಯನ್ನ ಹರಿದು ಅದನ್ನ ಸ್ಪೀಕರ್ ಪೀಠದತ್ತ ಎಷ್ಟು ಪ್ರೊಟೆಸ್ಟ್ ಮಾಡಿದ್ರು, ಆಮೇಲೆ ಕೆಲವೊಂದು ಬಿಲ್ಗಳನ್ನ ಹರಿದು ಆ ಪೇಪರ್ಗಳನ್ನ ಎಸೆದ್ರು. ವಿಪಕ್ಷಗಳ 8 ಸದಸ್ಯರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಆಡಳಿತ ಪಕ್ಷದ ಶಾಸಕರು ಸದಸ್ಯರು ಈಗ ಸ್ಪೀಕರ್ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸದನದ ನಡಾವಳಿ ನಿಯಮ ಉಲ್ಲಂಘನೆಯನ್ನ ಶಾಸಕರು ಮಾಡಿದ್ದಾರೆ. ಹಿನ್ನೆಲೆಯಲ್ಲಿ ಶಿಸ್ತು ಕ್ರಮ ಆಗಬೇಕು ಅಂತ ಸ್ಪೀಕರ್ ಹತ್ರ ಕೇಳಿದಕ್ಕೆ ಸ್ಪೀಕರ್ ಶಿಸ್ತು ಕ್ರಮಕ್ಕೆ ಮುಂದಾಗಿದ್ದಾರೆ. ಸದನದಿಂದ ಸಸ್ಪೆಂಡ್ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಅವ್ರ ಹತ್ರ ಕರೆದು ಕೇಳಬೇಕಲ್ಲ ಯಾಕೆ ಆ ರೀತಿ ನಡ್ಕೊಂಡ್ರಿ ಅಂತ ಹೇಳಿ. ಹಾಗಾಗಿ ಅಶ್ವಥ್ ನಾರಾಯಣ್, ಎಸ್.ಆರ್. ವಿಶ್ವನಾಥ್, ದೊಡ್ಡನಗೌಡ ಪಾಟೀಲ್, ಶರಣು ಸಲಗಾರ್, ಸಿ.ಕೆ. ರಾಮಮೂರ್ತಿ, ಸುರೇಶ್ ಗೌಡ ಸೇರಿದಂತೆ 8 ಜನರ ವಿರುದ್ಧ ಕ್ರಮಕ್ಕೂ ಮುಂಚಿತವಾಗಿ ಅವರನ್ನ ಕರೆದಿದ್ರು. ಮಾತುಕತೆ ಮಾಡಬೇಕು ಬನ್ನಿ ಅಂತ ಹೇಳಿ. ಆದ್ರೆ ಯಾರೊಬ್ರು ಸ್ಪೀಕರ್ ಮಾತಿಗೆ ಗೌರವ ಕೊಟ್ಟು ಅವ್ರ ಹತ್ರ ಮಾತಾಡೋದಕ್ಕೆ ಹೋಗಿಲ್ವಂತೆ. ಹಾಗಾಗಿ ಇವರನ್ನ ಸಸ್ಪೆಂಡ್ ಮಾಡೋದಕ್ಕೆ ಇದೀಗ ಸ್ಪೀಕರ್ ಮುಂದಾಗಿದ್ದಾರೆ, ನಿರ್ಧಾರಕ್ಕೆ ಬಂದಿದ್ದಾರೆ ಅಂತೇಳಿ ನ್ಯೂಸ್ 18ಗೆ ಮಾಹಿತಿ ಸಿಕ್ಕಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಈಗ ನೇರ ಪ್ರಸಾರ ಆಗುವಾಗ ನಾವು ನೋಡ್ತಾ ಇದ್ವಿ, ಅಂದ್ರೆ ಇವರು ಪ್ರತಿಭಟನೆ ಮಾಡ್ತಾ ಇದ್ರು, ಹೌದು ಇಲ್ಲ ಅಂತ ಹೇಳಲ್ಲ, ತನಿಖೆ ಆಗಬೇಕು, ಸಿಬಿಐ ತನಿಖೆನೆ ನಡೆಸಿ ಅಂತ ಡಿಮ್ಯಾಂಡ್ ಮಾಡ್ತಿದ್ದಂತ ಸಂದರ್ಭದಲ್ಲಿ ಸ್ಪೀಕರ್ಗೆ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ರು. ಈ ನಡವಳಿಕೆ ಬಗ್ಗೆ ಆಗ್ಲಿಂದಲೂ ಚರ್ಚೆ ಆಗ್ತಿತ್ತು. ಈಗ ಸ್ಪೀಕರ್ ಯಾವ ನಿರ್ಧಾರಕ್ಕೆ ಬಂದಿದ್ದಾರೆ? 5 minutes ಸರ್. ಶರ್ಮಿತಾ ಶೆಟ್ಟಿ ಸ್ಪೀಕರ್ ಪೀಠದ ಬಳಿ ಹೋಗಿ ಭಾರತೀಯ ಜನತಾ ಪಕ್ಷದ 8 ಸದಸ್ಯರು ಸಿಬಿಐ ತನಿಖೆ ಒತ್ತಾಯಿಸಿ ಬಜೆಟ್ ಪ್ರತಿಯನ್ನು ಅವರ ಮುಖಕ್ಕೆ ಬಿಸಾಕಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಸದನದ ಬಾವಿಯಲ್ಲಿ ಧರಣಿಯನ್ನು ಮಾಡ್ತಾರೆ, ಹೋರಾಟವನ್ನು ಮಾಡ್ತಾರೆ, ಘೋಷಣೆಗಳನ್ನು ಕೂಗ್ತಾರೆ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಅಲ್ಲಿರ್ತಕ್ಕಂಥ ಪುಸ್ತಕಗಳನ್ನು ಬಿಸಾಕುವಂಥದ್ದು ಮತ್ತು ದಾಖಲೆಗಳನ್ನು ಬಿಸಾಕುವಂಥದ್ದು, ಕಾಗದ ಪತ್ರಗಳನ್ನು ಬಿಸಾಕುವಂಥದ್ದು ಸರ್ವೇ ಸಾಮಾನ್ಯ ಆಗಿರುವಂಥದ್ದು. ಆದರೆ ಈ ಬಾರಿ ಬಿಜೆಪಿ ಒಂದು ಹೆಜ್ಜೆ ಮುಂದೆ ಹೋಗಿ ಸ್ಪೀಕರ್ ಅವರ ಪೀಠದ ಪಕ್ಕದಲ್ಲೇ ನಿಂತುಕೊಂಡು ಸ್ಪೀಕರ್ ಅವರಿಗೆ ಒಂದು ಕಡೆ ಪರೋಕ್ಷವಾಗಿ ಅಗೌರವ ತೋರುವ ರೀತಿಯಲ್ಲಿ ಸಿಬಿಐ ತನಿಖೆಗೆ ಒತ್ತಾಯಿಸಿ ಅವರ ಮೇಲೆ ಬಜೆಟ್ ಪ್ರತಿಯನ್ನು ಹರಿದು ಹಾಕಿರ್ತಕ್ಕಂಥದ್ದು. ಒಂದು ಕಡೆ ಇದು ಹೊಸ ಹೋರಾಟದ ಸಂಪ್ರದಾಯಕ್ಕೆ ಭಾರತೀಯ ಜನತಾ ಪಕ್ಷ ನಾಂದಿ ಆಡ್ತಾ ಮತ್ತು ಇದು ಒಳ್ಳೆಯ ಬೆಳವಣಿಗೆ ಅಂತೇಳಿ ಚರ್ಚೆ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಒಂದು ಕಡೆ ಒಂದು ಹಂತದಲ್ಲಿ ಆಡಳಿತ ಪಕ್ಷದ ಸದಸ್ಯರುಗಳು ಮುಖ್ಯಮಂತ್ರಿಯ ಮೇಲೆ ಬಜೆಟ್ ಪುಸ್ತಕವನ್ನು ಹರಿದು ಅವರ ಮುಂದೆ ಅವರ ಎಸೆಯುವ ಸಂದರ್ಭದಲ್ಲಿ ರಕ್ಷಣೆಗೆ ನಿಂತರ ನಂತರ ಸ್ಪೀಕರ್ ಅವರಿಗೂ ಕೂಡ ನಿರಂತರವಾಗಿ ಸುಮಾರು 45 ನಿಮಿಷಗಳ ಕಾಲ ಸ್ಪೀಕರ್ ಅವರಿಗೆ ಎಲ್ಲೊಂದು ಕಡೆ ಸದನ ನಡೆಸಲಿಕ್ಕೆ ಅವಕಾಶವನ್ನು ಕೊಡಲಿಲ್ಲ. ಹಾಗಾಗಿ ಎಲ್ಲೊಂದು ಕಡೆ ಯಾರು ಸ್ಪೀಕರ್ ಅವರ ಪೀಠದಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡು ಬಜೆಟ್ ಪ್ರತಿಯನ್ನು ಹರಿದು ಹಾಕಿದ್ರು, ಸ್ಪೀಕರ್ ಅವರಿಗೆಲ್ಲೊಂದು ಕಡೆ ಅಗೌರವವನ್ನು ಉಂಟು ಮಾಡಿದ್ರು. ಸದನದ ನಡಾವಳಿ ವಿರುದ್ಧ ನಡ್ಕೊಂಡಿರ್ತಕ್ಕಂಥ 8 ಬಿಜೆಪಿ ಸದಸ್ಯರನ್ನು ಅಮಾನತು ಮಾಡಬೇಕಂತೇಳಿ ಈಗಾಗಲೇ ಆಡಳಿತ ಪಕ್ಷದ ಸದಸ್ಯರುಗಳು ಮತ್ತು ಕಾನೂನು ಸಚಿವರಾಗಿರ್ತಕ್ಕಂಥ ಎಚ್.ಕೆ. ಪಾಟೀಲ್ ಮತ್ತು ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಯಾರೆಲ್ಲ 8 ಸದಸ್ಯರಿದ್ದಾರೆ, ಎಸ್.ಆರ್. ವಿಶ್ವನಾಥ್, ಅಶ್ವಥ್ ನಾರಾಯಣ್, ಸುರೇಶ್ ಗೌಡ, ಶರಣು ಸಲಗಾರ್, ಇವರೆಲ್ಲರನ್ನು ಕೂಡ ಒಂದು ಅಧಿವೇಶನಕ್ಕೆ ಅಂದರೆ ಮುಂದಿನ ಒಂದು ಅಧಿವೇಶನಕ್ಕೆ ಅಮಾನತು ಮಾಡಬೇಕಂತೇಳಿ ಒತ್ತಾಯನ ಮಾಡಿರ್ತಕ್ಕಂಥದ್ದು. ಸದ್ಯದಲ್ಲೇ ಸ್ಪೀಕರ್ ಅವರು ಈ ಸಂಬಂಧಪಟ್ಟಾಗೆ ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಮತ್ತು ಅಲ್ಲಿ ಆ ರೆಕಾರ್ಡ್ ಆಗಿರ್ತಕ್ಕಂಥ ವಿಡಿಯೋವನ್ನು ಕೂಡ ತೆಗೆದುಕೊಂಡು ಈಗ ವೀಕ್ಷಣೆ ಮಾಡ್ತಿರ್ತಕ್ಕಂಥದ್ದು. ಹಾಗಾಗಿ ಸ್ಪೀಕರ್ ಅವರು ಅನಿವಾರ್ಯವಾಗಿ ಶಿಸ್ತನ್ನು ಉಲ್ಲಂಘಿಸಿದ್ದು ಸದನದ ನಡಾವಳಿಗಳ ವಿರುದ್ಧ ನಡೆದುಕೊಂಡಿದ್ದ ಕಾರಣಕ್ಕಾಗಿ ಒಂದು ಅಧಿವೇಶನಕ್ಕೆ ಅಮಾನತು ಮಾಡಲಿಕ್ಕೆ ಎಲ್ಲೊಂದು ಕಡೆ ರೂಲಿಂಗ್ ಕೊಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿರ್ತಕ್ಕಂಥದ್ದು. ಆ ಮುಖಾಂತರ ಬಿಜೆಪಿ ಎಲ್ಲೊಂದು ಕಡೆ ಮತ್ತೊಂದು ಹೋರಾಟವನ್ನು ಮಾಡಲಿಕ್ಕೆ ಅಮಾನತು ಮಾಡಿರುವ ವಿಚಾರಕ್ಕೆ ಮತ್ತೊಂದು ಹೋರಾಟ ಮಾಡಲಿಕ್ಕೆ ಕೂಡ ಇದೀಗ ಸಭೆ ನಡೆಸ್ತಿರ್ತಕ್ಕಂಥದ್ದು, ಸಜ್ಜಾಗ್ತಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ಭಾರತೀಯ ಜನತಾ ಪಕ್ಷಕ್ಕೆ ಕೆಲವೊಂದು ಕಡೆ ರಾಜಕೀಯವಾಗಿ ಅತಿ ಆಹಾರ ಆಗಿರ್ತಕ್ಕಂಥದ್ದು. ಅದನ್ನ ಯಾವ ರೀತಿ ಬಳಸ್ಕೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮ ಇನ್ಫಾರ್ಮೇಶನ್ಗೆ. ಇನ್ನು ಸಚಿವ ರಾಜಣ್ಣ ಪುತ್ರ ರಾಜೇಂದ್ರ ವಿರುದ್ಧ ಹನಿ ಟ್ರ್ಯಾಪ್ ಯತ್ನ ಆಗಿತ್ತು ಅಂತ ನಿನ್ನೆ ನ್ಯೂಸ್ 18 ಜೊತೆ ಮಾತನಾಡುವಾಗ ಅವರು ಹೇಳಿದ್ರು. ಸಿಎಂಗೆ ಮಾಹಿತಿ ಕೊಡ್ತೀನಿ ಈ ಬಗ್ಗೆ ಅಂತ ಹೇಳಿ ಎಂಎಲ್ಸಿ ರಾಜೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಮೇಲೂ ಹನಿ ಟ್ರ್ಯಾಪ್ ಪ್ರಯತ್ನವನ್ನ ಮಾಡಿದ್ರು, ಸದನದಲ್ಲೇ ಈ ಬಗ್ಗೆ ಸಚಿವರು ಹೇಳಿದ್ದಾರೆ. ಈ ಬಗ್ಗೆ ನಾವು ದೂರನ್ನ ಕೊಡ್ತೀವಿ, ಯಾರ ಮೇಲೂ ನಮ್ಗೆ ಅನುಮಾನ ಇಲ್ಲ ಅಂತ ರಾಜೇಂದ್ರ ಅವ್ರು ಹೇಳಿದ್ದಾರೆ. ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದೆ, ತನ್ನ ಮೇಲೂ ಆಗಿದೆ, ಸತತ 6 ತಿಂಗಳಿಂದ ಎಲ್ಲ ಆಗ್ತಿತ್ತು ಅಂತ ಅವ್ರು ಹೇಳ್ತಾ ಇದ್ರು. ವಿಡಿಯೋ ಕಾಲ್ ಮಾಡೋದು, ಪದೇ ಪದೇ ಫೋನ್ ಮಾಡೋದು, ಮೆಸೇಜ್ಗಳನ್ನ ಕಳಿಸೋದು, ಸೊ ಈ ತರ ಎಲ್ಲ ಮಾಡ್ತಿದ್ರು ಅಂತ ಹೇಳಿದ್ರು. ಬಟ್ ಯಾರ ಮೇಲೂ ತನಗೆ ಅನುಮಾನ ಇಲ್ಲ, ಬಟ್ ಈ ಬಗ್ಗೆ ದೂರನ್ನ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾರಿಗೂ ಹೀಗೆ ಆಗಬಾರ್ದು ಅಂತ ಹೇಳಿ ಎಂಎಲ್ಸಿ ರಾಜೇಂದ್ರ ಹೇಳಿದ್ದಾರೆ. ಮೇಲೇನೋ ಅನುಮಾನ ಇಲ್ಲ, ತನಿಖೆ ಆಗಬೇಕು ಅಂತ ಹೇಳ್ತಾ ಇರುವಂಥದ್ದು ತನಿಖೆ ಆಗಲಿ ನೋಡಿ. ಅವ್ರೇನು ಪಕ್ಷಾತೀತವಾಗಿ ಮಾಡ್ತಾ ಇರುವಂಥದ್ದು, ಅವರು ಮುಖ್ಯಮಂತ್ರಿಗಳನ್ನ ಆಗ್ರಹ ಮಾಡ್ತಾ ಇರುವಂಥದ್ದು ತನಿಖೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ತನಿಖೆ ಆಗಲಿ. ಮುಖ್ಯಮಂತ್ರಿಗಳ ಹತ್ರ ಸಂಜೆ ಚರ್ಚೆ ಮಾಡ್ತೀನಿ, ಬರಕ್ಕೆ ಹೇಳಿದ್ದಾರೆ. ಚರ್ಚೆ ಮಾಡಿದ್ಮೇಲೆ ಅದಾದ್ಮೇಲೆ ಏನು ಹೇಳ್ತಾರೆ ದಿನನಿತ್ಯ ಜನ ಬರ್ತಾರೆ.
So, ಬಂದಾಗ ಯಾರಿಗೂ ಅಷ್ಟು ನಮಗೆ ಅದ್ರ ಬಗ್ಗೆ ಹೋಗೋದಿಲ್ಲ. ಯಾವಾಗ ದಿನ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅವಾಗ ಸ್ವಲ್ಪ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಡಿಕೆ ಶಿವಕುಮಾರ್ ವಿರುದ್ಧ ಆರೋಪವನ್ನ ಮಾಡಿದ್ರು ಮುನಿರತ್ನ. ದೇವರು ಫೋಟೋಗಳನ್ನ ತಂದು ಆಣೆ ಮಾಡಲಿ ಅಂತಲೂ ನಿನ್ನೆ ಸದನದಲ್ಲಿ ಅವರು ಚಾಲೆಂಜ್ ಅನ್ನ ಹಾಕಿದ್ರು. ಮುನಿರತ್ನ ಆರೋಪಗಳನ್ನ ತಳ್ಳಿ ಹಾಕಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮೊದಲು ಅವರನ್ನ ಆಸ್ಪತ್ರೆಗೆ ಸೇರಿಸಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮುನಿರತ್ನ ಅವರನ್ನ ಆಸ್ಪತ್ರೆಗೆ ಸೇರಿಸಬೇಕು ಅಂತ ಹೇಳಿ ಅವ್ರ ಪಾರ್ಟಿಗೆ ಹೇಳಿ ಒಳ್ಳೆ ಆಸ್ಪತ್ರೆಗೆ ಅವರನ್ನು ಸೇರಿಸಬೇಕು. ಇಂಥ ಕೇಸಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಓಡ್ ಹೋಗಬಾರ್ದು, ಅಂದ್ರೆ ಹಿಟ್ ಅಂಡ್ ರನ್ ಅನ್ನ ಮಾಡಬಾರ್ದು. ಈಗ ಅವ್ರದ್ದು ಏನೇ ಆರೋಪಗಳಿದ್ರು ಸಾಕ್ಷಿ ಇದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರು ಕಂಪ್ಲೇಂಟ್ ಕೊಡ್ಲಿ, ತನಿಖೆ ಆಗುತ್ತೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ರೇಪ್ ಕೇಸ್ ರಿಜಿಸ್ಟರ್ ಮಾಡೋದ್ರಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥವರು ಒಬ್ಬರು DYSP ಧರ್ಮೇಂದ್ರ ಅಂತ, ಮತ್ತೆ ಕಮಿಷನರ್ ದಯಾನಂದ್ ಅವರು ಸುಳ್ಳು ರೇಪ್ ಕೇಸ್ನ ದಾಖಲು ಮಾಡ್ತಾರೆ. ಸುಮಾರು 2021ರಲ್ಲಿ ಕೋವಿಡ್ ಸಂದರ್ಭದಲ್ಲಿ ನಾನೊಂದು ಹೆಣ್ಣುಮಗಳನ್ನ ಭೇಟಿ ಮಾಡಿದ್ದೆ ಅಂತೇಳಿ 2024ರಲ್ಲಿ ರಾಮನಗರ ಡಿಸ್ಟಿಕ್ಕು ಕಗ್ಲಿಪುರದಲ್ಲಿ ರೇಪ್ ಕೇಸ್ FIR ಆಗ್ತಾರೆ. ಅಟ್ರಾಸಿಟಿ ಆಗಿದ ಕೋರ್ಟಿಗೆ ಕರ್ಕೊಂಬಂದಾಗ ರೇಪ್ ಕೇಸ್ ಹಾಕಬಾರ್ದು ಅನ್ನಂಗಿದ್ರೆ ನೀನು ರಾಜೀನಾಮೆ ಕೊಡಬೇಕು. DYSP ಧರ್ಮೇಂದ್ರ ಅಶೋಕ್ ನಗರ್ ಸ್ಟೇಷನಲ್ಲಿ ನನ್ನನ್ನು ಹೇಳಿದ್ದಾರೆ. ನನ್ನನ್ನು ಸುತ್ತು ಹೀಗೆಲ್ಲ ಮಾಡಿ ನನ್ನ ಮೇಲೆ ರೇಪ್ ಕೇಸ್ ಬುಕ್ ಮಾಡಿರೋಂಥದ್ದು. ನಾನು ಇವತ್ತು ಅದನ್ನೇ ಹೇಳಿದ್ದೀನಿ ಹೌಸಲ್ಲಿ, ನಾನು CBI ಕೊಡಿ, CBI ತನಿಖೆ ಮಾಡಿಸಿ, ಇದರಲ್ಲಿ ನೇರವಾಗಿ ನನ್ನ ಮೇಲೆ ರೇಪ್ ಕೇಸ್ ಹಾಕಿರೋದ್ರಲ್ಲಿ DK ಶಿವಕುಮಾರ್ ಮತ್ತೆ DK ಸುರೇಶ್ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಪಾರ್ಟಿ ಅವ್ರಿಗೆ ಹೇಳಿ ಸ್ವಲ್ಪ ಒಳ್ಳೆ ಹಾಸ್ಪಿಟಲ್ ಅಲ್ಲಿ ಚೆಕ್ ಮಾಡಿಸಿ ಪ್ರಾಬ್ಲಮ್ ಏನೋ ಇದೆ ಅವ್ರಿಗೆ. ಎಲ್ಲ ನೋಡ್ರಿ ಯಾವ್ದೋ ಹಿಟ್ ಅಂಡ್ ರನ್ ಏನೋ ಹೇಳ್ತಾರಲ್ಲ ಅದೇ ರೀತಿ ಏನೋ ಆಗಿರ್ಬೋದು ಅಷ್ಟೇ. ನನಗೇನು ಅವೆಲ್ಲ ಏನು ಗೊತ್ತಿಲ್ಲ. ನಾನು ನಿನ್ನೆ ಬೆಳಗ್ಗೆ ಹೇಳಿದ್ದೀನಿ, ಫಸ್ಟ್ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಫೈಲ್ ಮಾಡಿ ಅಂತದೆಲ್ಲ ತಡಿಬೇಕು, ಕ್ರಮ ಕೈಗೊಳ್ಬೇಕು, ಲೇಟ್ ಮಾಡಬಾರ್ದು. ಮೊದಲು ತನಿಖೆ ಆಗ್ಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಇನ್ನು ಹನಿ ಟ್ರ್ಯಾಪ್ ಕೋಲಾಹಲಕ್ಕೆ ಡಿಕೆ ಶಿವಕುಮಾರ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ ಅನ್ನೋದು ಸುಮ್ನೆ ಆಗೋದಿಲ್ಲ. ನೀವು ಹಲೋ ಅಂದ್ರೆ ಅವರು ಹಲೋ ಅಂತಾರೆ, ನೀವು ಬಾಯ್ ಅಂದ್ರೆ ಅವರು ಬಾಯ್ ಅಂತಾರೆ. ಅವ್ರು ಸುಮ್ಮನೆ ಯಾಕೆ ಮಾತಾಡ್ತಾರೆ ಅಂತ ಹೇಳಿ ಮಡಿಕೇರಿಯಲ್ಲಿ DCM DKC ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ ಈ ವಿಷಯ ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ರಾಜಕೀಯದಲ್ಲಿ ಸಂಚಲನ ಉಂಟು ಮಾಡಿದೆ. ಈ ವಿಷಯವಾಗಿ DK ಶಿವಕುಮಾರ್ ಇದು ಕೌಂಟರ್ ಕೊಟ್ಟಿರೋದು. ಹನಿ ಟ್ರ್ಯಾಪ್ ಸುಮ್ಮನೆ ಆಗಲ್ಲ, ಅಂದ್ರೆ ನೀವು ಮುಂದುವರೆದ್ರೆ ಮಾತ್ರ ಹನಿ ಟ್ರ್ಯಾಪ್ ಆಗೋದು. ನೀವು ಹಾಯ್ ಬಾಯ್ ಅಂತ ಇದ್ರೆ ಇದೆಲ್ಲ ಸಾಧ್ಯನೇ ಇಲ್ಲ ಅಂತ DKC ಹೇಳಿದ್ದಾರೆ. ನಿಮ್ಮ ಸರ್ಕಾರದಲ್ಲಿ ಒಂದ್ ರೀತಿ ರಕ್ಷಣೆ ಇಲ್ವಾ ಅಂತ ಹೇಳಿ ಯಾರು ಹೇಳಿದ್ರು ರಕ್ಷಣೆ ಇಲ್ಲ ಅಂತ? ನಿಮ್ಮ ಸಚಿವರುಗಳೇನೆ ಹನಿ ಟ್ರ್ಯಾಪ್ ಆಗುತ್ತೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿ. ಹನಿ ಟ್ರ್ಯಾಪ್ ಸುಮ್ನೆ ಯಾರು ನಿಮ್ಮ ಹತ್ರಕ್ಕೆ ಬಂದ್ಬಿಡ್ತಾರ? ನೀವು ಹಲೋ ಅಂದ್ರೆ ಹಲೋ ಅಂತಾರೆ, ನೀವು ಹಲೋ ಅನ್ಲಿಲ್ಲ ಅಂದ್ರೆ ಯಾರು ಹಲೋ ಅಂತಾರ? ನೀವು ಮಾತಾಡೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ, ನೀವು ಮಾತಾಡಿಲ್ಲ ನಾನು ಮಾತಾಡ್ತೀನ? ನೀವು ವಿಶ್ ಮಾಡಿದ್ರೆ ನಾನು ವಿಶ್ ಮಾಡ್ತೀನಿ, ನೀವು ವಿಶ್ ಮಾಡಲಿಲ್ಲ ನಾನು ವಿಶ್ ಮಾಡ್ತೀನ? ಹಂಗೆ